ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಹಪ್ಪಳ ಮುದ್ದೆ ಅಂತ ಮಾಡ್ತಾಯಿದ್ರು. ಇದು ಹೆಂಗೆ ಮಾಡೋದಂತ ನಿಮಗೆ ರೆಸಿಪಿ ತೋರಿಸ್ತೀನಿ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮೊದಲು ಒಂದು ದೊಡ್ಡ ಪಾತ್ರೆ ತೊಗೊಂಡು, ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಒಂದು 5 ನಿಮಿಷದ ಮುಂಚೆ ನೆನೆಸಿರೋಂಥ ಅಕ್ಕಿ ಮತ್ತು ನೀರು ಹಾಕಿ ಅನ್ನ ಬೇಯಕ್ಕಂತ ಬಿಡಬೇಕು. ನೋಡಿ, ಅಕ್ಕಿ ನೆನೆಸಿರೋದು ಹಾಕಿರೋದು. ಇವಾಗಿದು ಅನ್ನ ಆಗಬೇಕು. ಆಮೇಲೆ ನಾನು ವಿಡಿಯೋ ತೋರಿಸ್ತೀನಿ. ನೀವು ಬೇಕಿರೋ ಉಳಿದಿರೋ ಅನ್ನ ಇದೆ ಅಂದರೆ ಅದರಲ್ಲೂ ಸಹ ಮಾಡ್ಕೋಬೋದು. ಅಕ್ಕಿ ನೆನೆಸಿ ಹಾಕಿದ್ದಾರೆ. ಅನ್ನನೂ ಹಾಕ್ತಾಯಿದ್ದೆ. ನೋಡಿ, ಅನ್ನ ಕುದಿ ಬರ್ತಾಯಿದೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಹೆಚ್ಚಿರೋದು 2 ರಿಂದ 3 ಕಾಳು ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಬಿಡಿಸಿರೋದೊಂದು 2-3, ಒಂದು ಮೆಣಸಿನಕಾಳು ಸ್ವಲ್ಪ ಹಾಕಿ, ಈರುಳ್ಳಿ ಹಾಕಿ, ಮತ್ತು ಜೀರಿಗೆ ಒಂದು 2-3 ಸ್ಪೂನ್ ಹಾಕಿದ್ದೀವಿ. ಇವಾಗ 1 ಸ್ಪೂನ್ ಕೊತ್ತಂಬರಿ ಪುಡಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು 1-2, ಸ್ವಲ್ಪ ನೀರು. ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಮಿಕ್ಸಿ ಮಾಡ್ಕೊಂಡು ಬಂದಾದಮೇಲೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ಬಕ್ಲನೇ ಇರಬೇಕಲ್ವ. ಇವಾಗ ಹಸಿಮೆಣಸಿನ್ಕಾಯಿ ಇದನ್ನು ರುಬ್ಕೊಂಡು ಬರಬೇಕು. ಇವಾಗ ಏನು ಅನ್ನ ಇತ್ತು ಅದಕ್ಕೆ ಮಿಕ್ಸಿ ಮಾಡಿರೋದು ಹಾಕ್ತಾ ಇದ್ದಾರೆ. ತುಂಬ ಚೆಂದ ಸ್ಮೆಲ್ ಬರ್ತಿದೆ ಹಪ್ಪಳ ಮುದ್ದೆದು. ಇವಾಗಲೇ ತಿನ್ಬೇಕು ಅನಿಸ್ತಿದೆ, ಅಷ್ಟು ಚೆನ್ನಾಗಿ ಬರ್ತಿದೆ. ನೀವು ಟ್ರೈ ಮಾಡಿ ನೋಡಿ. ಇವಾಗ ತಕ್ಕಷ್ಟು ಉಪ್ಪು, ಅಕ್ಕಿ ಹಿಟ್ಟು ಜೋಳದಿಟ್ಟು ಇವಾಗ ಮೆಣಸಿಕಾಯಿ ರುಬ್ಬಿ ಹಾಕೊಂಡಿದ್ವಲ್ಲ, ಅದಕ್ಕೆ ಅದೇ ಪಾತ್ರೆಗೆ ಹಾಕ್ತಾ ಇದ್ದಾರೆ. ನಾವು ಮಾಮೂಲಿ ಹೆಂಗೆ ಮುದ್ದೆ ಮಾಡ್ತೀವಿ ಹಂಗೆ ಇದನ್ನು ಸಹ ಕುಡಿಸ್ಬೇಕು, ಬೇಯಬೇಕು ಕಂಪ್ಲೀಟಾಗಿ. ಇವಾಗ ಬೆಂದಿದೆ, ಇವಾಗ ಕೂಡಿಸ್ಬೇಕು. ಮುದ್ದೆ ಕೂಡಿಸ್ದಂಗೆ ಎಫರ್ಟ್ ಹಾಕಿ ಕೂಡಿಸ್ಬೇಕು. ಕೂಡಿಸ್ತಾ ಇದ್ದಾಳೆ ಮುದ್ದೆನ. ಬಿಡ್ಬೇಕಂತ ಇದ್ರಲ್ಲ ಎಷ್ಟು ಸಿಂಪಲ್ ಆಗಿ, ಎಷ್ಟು ಈಸಿಯಾಗಿ ಹಪ್ಪಳ ಮುದ್ದೆ ಮಾಡೋದಂತ. ನೀವು ಟ್ರೈ ಮಾಡಿ. ಇವಾಗ ಇದನ್ನ ಮುದ್ದೆ ಥರ ತೊಟ್ಟಾಕಬೇಕು. ಅದಕ್ಕೋಸ್ಕರ ಇಲ್ಲಿ ಚುಟ್ಕಿ ಹಾಕ್ತಾ ಇದ್ದಾಳೆ, ಅಂದರೆ ಗಂಟಿದ್ರೆ ಎಲ್ಲ ಹುಡ್ಕೊತಾ ಇದ್ದಾರೆ. ನೋಡಿ, ಹಿಂಗೆ ಚುಟ್ಕ ಹಾಕೋದು. ಗಂಟೆಲ್ಲ ಉಟ್ಕೋಬೇಕು ನೀಟಾಗಿ. ಈ ಥರ ನೀಟಾಗಿ ನಾದಿ ಸ್ವಲ್ಪನೇ ತಗೊಂಡು ಬಿಲ್ಲೆ ಮಾಡಬೇಕು. ಬಿಲ್ಲೆ ಮಾಡಿಟ್ಕೊಂಡ್ರೆ ಆಮೇಲೆ ನಮಗೆ ಉದ್ದಕ್ಕೆ ಈಸಿ ಆಗುತ್ತಂತ ಮುಂಚೆನೇ ಬಿಲ್ಲೆ ಮಾಡಿಟ್ಕೋಬೇಕು. ಕೈಗೆ ನೀರು ಹಚ್ಕೊಂಡು ಅದು ಅಂಟುತ್ತೆ, ಹಂಗಾಗಿ ಕೈಗೆ ನೀರು ಹಚ್ಕೊಂಡು ನೀಟಾಗಿ ಬಿಲ್ಲೆ ಮಾಡ್ಕೋಬೇಕು. ಒಂದು ಬಿಲ್ಲೆ ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು, ನೀವು ಬೇಕಿದ್ರೆ ಒಡ್ರಾಗಿಟ್ಟಿದ್ರೆ ಒಡ್ರಾಗಿಟ್ಟಲ್ಲೂ ಸಹ ಉದ್ಬೋದು. ನಮ್ಮ ಮನೆಯಲ್ಲಿ ಇವಾಗ ಒಂದು 3-4 ಉದ್ದಕ್ಕಂತ ಇಷ್ಟೇ ಇರೋದು, ಹಾಗಾಗಿ ಅಕ್ಕಿ ಹಿಟ್ಟಲ್ಲೇ ಉದ್ದುತ್ತಿದ್ದಾರೆ. ಉದುತ್ತಾ ಇದ್ದಾರೆ. ಹೆಂಗಿತ್ತು ಶಿಲ್ಪ ಹಪ್ಪಳ ಮುದ್ದೆ ಟೇಸ್ಟು? ಸೂಪರ್.
ಥರ ನೀಟಾಗಿ ಒಣಕ್ಕಂತ ಬರಬೇಕು. ಇವಾಗ ಇನ್ನೊಂದು ಉದ್ದುತ್ತಾ ಇದ್ದಾರೆ. ನಮ್ಮನೇಲಿ ಒಳಗಡೆ ಏನೋ ಕೆಲಸ ಮಾಡ್ತಿದ್ರಂತ ಹೊರಗಡೆ ಹಪ್ಪಳ ಉದ್ದುತ್ತಾ ಇದ್ದೀವಿ. ಸ್ವಲ್ಪ ಇದ್ದಿದ್ದಲ್ಲ, ಹಂಗಾಗಿ ಅಲ್ಲೇ ಒಣಗಾಗೋಕ್ಕೂ ಸರಿ ಆಗುತ್ತಂತ ಹೊರಗಡೆನೇ ಕುತ್ಕೊಂಡು ನಮ್ಮ ಅಕ್ಕ ಉದ್ದುತ್ತಾ ಇದ್ಲು. ಇದೇ ಥರ ಅಷ್ಟನ್ನು ಉದ್ದಿ ಒಣಗಾಕಬೇಕು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಹಪ್ಪಳ ಮುದ್ದೆ ಮಾಡೋದಂತ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ನಯನ ಪ್ರೇಮ ಗ್ಯಾಲರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಪ್ಪಳ ಉದ್ದಿ ಒಣಾಕಿದ್ದಾದಮೇಲೆ ಇವಾಗಲೇ ಸಂಜೆ ಆಗಿದೆ. ಇವಾಗೆಲ್ಲ ಹಪ್ಪಳ ತೊಗೊತಾ ಇದ್ದೆ. ಆಲ್ಮೋಸ್ಟ್ ಒಣಗಿದ್ದಾವೆ, ಬಟ್ ಇನ್ನೂ ಸ್ವಲ್ಪ ಹಸಿದ್ದಾವೆ. ಅದಕ್ಕೋಸ್ಕರ ನಾಳೆ ಒಣಗಾಕಿದ್ರತ್ತು, ಇವಾಗ ಸಂಜೆ ಆಯ್ತಲ್ಲ ಅದಕ್ಕೋಸ್ಕರ ತೆಗ್ದಿಡ್ತಾ ಇದ್ದೆ. ನಮ್ಮ ಮನೇಲಿ ಹಪ್ಪಳದ ಸೈಜ್ ದೊಡ್ಡಕ್ಕೆ ಇರುತ್ತೆ, ಯಾಕಂದರೆ ನಾವು ಒಲೆಯಲ್ಲಿ ಸುಡೋಲ್ಲ, ಗ್ಯಾಸ್ ಮೇಲೆ ಸುಡೋದಲ್ಲ. ಹಾಗಾಗಿ ಗ್ಯಾಸ್ ಒಳಗಡೆ ಹೋಗ್ಬಾರ್ದು ಅಂತ ದೊಡ್ಡಕ್ಕೆ ಹಪ್ಪಳ ಮಾಡಿರ್ತೀವಿ. ಇವಾಗ ಸುಟ್ಟು ಸಹ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಕಾಣುತ್ತಂತ. ಹಪ್ಪಳ ಫುಲ್ ಮಾಡಿದ್ದು ನಮ್ಮಮ್ಮ, ಬಟ್ ಅವ್ರು ವಾಯ್ಸ್ ಕೊಡೋಲ್ಲ, ಹಾಗಾಗಿ ನಾನೇ ನಿಮಗೆಲ್ಲ ವಾಯ್ಸ್ ಕೊಟ್ಟು ಹೇಳಿದ್ದೀನಿ. ನೀವು ಟ್ರೈ ಮಾಡಿ ಹೆಂಗಿತ್ತಂತ ಪ್ಲೀಸ್ ಕಮೆಂಟ್ ಮಾಡಿ. ಮನೇಲಿ ಓವನ್ ಇದೆ, ಹಂಗಾಗಿ ನಾವು ಓವನಲ್ಲೂ ಸಹ ಹಪ್ಪಳ ಸುಡ್ತೀವಿ. ಇಲ್ಲಿ ನಾನು ಓವನಲ್ಲೂ ಸಹ ಹಪ್ಪಳ ಸುಟ್ಟು ತೋರಿಸ್ತಾ ಇದ್ದೀನಿ. ಓವನಲ್ಲಿ ಸುಟ್ಟಿರೋ ಹಪ್ಪಳ ತುಂಬ ಟೇಸ್ಟ್ ಚೆನ್ನಾಗಿರ್ತವೆ. ಈಗ ಎಣ್ಣೆಲಿ ಹೆಂಗೆ ಫ್ರೈ ಮಾಡಿರ್ತೀವೋ ಅದೇ ಥರ ಟೇಸ್ಟ್ ಬರುತ್ತೆ ಓವನಲ್ಲಿ ಸುಟ್ಟಾಗಲೂ. ಆ ಓವನಲ್ಲಿಟ್ಟು ಒಂದು 15 ಸೆಕೆಂಡ್ಸ್ ಇಟ್ಟರೆ ಸಾಕು, ಹಪ್ಪಳ ಆಗುತ್ತೆ. ಟೇಸ್ಟಂತೂ ತುಂಬ ಚೆನ್ನಾಗಿತ್ತು. ಹೆಲ್ದಿ ಅಂತಲೇ ಹೇಳ್ಬೋದು. ಸಂಜೆ ನಮಗೇನಾದರೂ ಸಡನ್ಲಿ ಸ್ನ್ಯಾಕ್ಸ್ ತಿನ್ನಬೇಕಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಮಾಡಿಟ್ಕೊಂಡ್ರೆ ಯಾವಾಗಲಾದರೂ ಸುಟ್ಕೊಂಡು ತಿನ್ಬೋದು. ನೋಡಿ ಇವಾಗ ಹಪ್ಪಳ ಆಗಿದೆ. 15 ಸೆಕೆಂಡ್ಸ್ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಚೂರು ಸೀದಿರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.